ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗು ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವತ್ತು ಬೆಳಗ್ಗೆ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಹಾಗೆ ನಾನು ಯೋಗ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆನೂ ಮುಗಿಸ್ಕೊಂಡೆ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಮ್ಮ ಮಸಾಲ ರೊಟ್ಟಿ ಮಾಡೋಣ ಅಂತ ಹೇಳಿದ್ರು. ಅವರಿಗೆ ಹಾಗೆ ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ಮಸಾಲ ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ರೊಟ್ಟಿ ಮಾಡ್ಕೊಳ್ಳೋವಾಗ ಅನ್ನನ ಸ್ವಲ್ಪ ರುಬ್ಬಿ ಹಾಕೋದ್ರಿಂದ ರೊಟ್ಟಿ ಅಂತೂ ತುಂಬಾ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನಾನು 1 ಕಪ್ ರೈಸು ಹಾಗೆ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ರುಬ್ಬೋದ್ರಿಂದ ಇನ್ನೂ ಚೆನ್ನಾಗಾಗುತ್ತೆ. ಇಲ್ಲಿ ನಾನಿವತ್ತು ನೈಟ್ ಮಿಕ್ಕಿರೋ ರೈಸ್ನೇ ಬಳಸ್ತಾ ಇದ್ದೀನಿ. ಸೊ ರಾತ್ರಿದು ರೈಸ್ ಏನಾದರೂ ವೇಸ್ಟ್ ಆಗಿತ್ತು ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಅಕ್ಕಿ ರೊಟ್ಟಿ ಅಥವಾ ಏನಾದರೂ ಈ ಥರ ಮಾಡುವಾಗ ಸೊ ಅದೇ ಅನ್ನನ ನೀವು ಬಳಸ್ಕೊಂಡು ಮಾಡ್ಬೋದು ಅಕ್ಕಿ ರೊಟ್ಟಿನ. ಇಲ್ಲ ನೀವು ಫ್ರೆಶಾಗಿ ಮಾಡ್ತೀನಿ ಅನ್ನೋದಾದರೆ ಫ್ರೆಶಾಗೂ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಿ ಅಕ್ಕಿ ಹಿಟ್ಟು ನಾನು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ನಿಮ್ಮ ಕನ್ವೀನಿಯೆಂಟಿಗೆ ನೀವು ಹಾಕ್ಕೊಳ್ಳಿ, ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಇಲ್ಲಿ ನಾನು 1 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಅದನ್ನು ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಗಿ ಸೊಪ್ಪನ್ನು ತೊಳ್ಕೊಂಡು ಅದನ್ನು ಕೂಡ ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಜೊತೆಗೆ ಒಂದು 5 ರಿಂದ 6 ಎಲೆ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಜೊತೆ ನಾವು ಇದನ್ನು ಸ್ವಲ್ಪ ಈರುಳ್ಳಿ ಹಾಗೆ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸಬ್ಬಕ್ಕಿ ಎಲ್ಲನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಕಟ್ ಮಾಡ್ಕೊಳ್ಬೇಕಾದ್ರೆ ಒಂದು ಕಡೆ ನಾನು ಬಿಸಿನೀರಿಗೂ ಇಟ್ಕೊಂಡಿದ್ದೆ. ಸೊ ಈ ಹಿಟ್ಟನ್ನ ನಾವು ರೊಟ್ಟಿ ಹಿಟ್ಟಿನ ಕಲಿಸ್ಕೊಳ್ಬೇಕು. ಸೊ ಇದೆಲ್ಲ ಕಲಿಸ್ಕೊಂಡು ಆದಮೇಲೆ ಇದಕ್ಕೊಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಆಗಿದೆ. ಸೊ ಇದನ್ನು ಒಂದು 15 to 20 ಮಿನಿಟ್ಸು ನೆನೆಯೋದಕ್ಕೆ ಬಿಟ್ಟರೆ ಸೊ ರೊಟ್ಟಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಈಗ ಒಂದು ಸಂಜೆ 5 o'clock ಆಗಿದೆ. ಈಗಂತೂ ಸಮ್ಮರ್ ಆಗಿರೋದ್ರಿಂದ ಗಿಡಕ್ಕೆ ಎಷ್ಟು ನೀರು ಹಾಕಿದ್ರೂ ಸಾಲೋದಿಲ್ಲ. ಸೊ ಸಂಜೆ ಹೊತ್ತು ನಾನು ಡೈಲಿ ಗಿಡಕ್ಕೆ ನೀರು ಹಾಕೋಣ ಅಂತ ಬರ್ತೀನಿ. ಪಕ್ಕದಲ್ಲಿ ಮನೆ ಕಟ್ತಿರೋದ್ರಿಂದ ತುಂಬಾ ಧೂಳು ಬರುತ್ತೆ. ಸೊ ಆ ಧೂಳೆಲ್ಲ ಬಂದು ಎಲೆಗಳ ಮೇಲೆಲ್ಲ ಕೂತಿರುತ್ತೆ. ಹಾಗಾಗಿ ಡೈಲಿ ನೀರು ಹಾಕಬೇಕಾದ್ರೆ ಎಲೆಗಳಿಗೂ ಹಾಗೆ ನೀರು ಹಾಕ್ಬಿಡ್ತೀನಿ. ಇಲ್ಲಂತೂ ನೀವು ಹಾಗೆ ಕೇಳಿಸ್ಕೊಬೋದು ಪಕ್ಷಿಗಳೆಲ್ಲ ಹೇಗೆ ಸೌಂಡ್ ಮಾಡ್ತಿದೆ ಅಂತ ಹೇಳಿಬಿಟ್ಟು. ಸೊ ಈವ್ನಿಂಗ್ ನೀರು ಹಾಕಬೇಕಾದ್ರೆ ಅಂತೂ ಇಲ್ಲಿ ಪಕ್ಷಿ ಸೌಂಡ್ ಕೇಳಿಸ್ಕೊಳಕ್ಕಂತಲೇ ಒಂದೊಂದು ಸತಿ ಬರ್ತಾ ಇರ್ತೀನಿ. ಸೊ ಹಾಗೆ ಇಲ್ಲಿ ನೋಡ್ಬೋದು ಅಮ್ಮ ಅಂತೂ ಇಲ್ಲಿ ನಿಂಬೆಹಣ್ಣು ಗಿಡ ಹಾಗೆ ಮಲ್ಲಿಗೆ ಗಿಡ ಹಾಗೆ ಪುದೀನ ಕೊತ್ತಂಬರಿ ಗಿಡಗಳೆಲ್ಲ ಹಾಕಿದ್ದಾರೆ. ಸೊ ಇಲ್ಲಿ ಡೈಲಿ ನಮ್ಗೆ ಏನು ಬೇಕೋ ಹೂವು ದೇವ್ರ ಪೂಜೆಗೆ ಸ್ವಲ್ಪ ನಾವು ಇಲ್ಲಿಂದನೇ ತೊಗೊಳ್ತೀವಿ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ.